ಎಲ್ಲಿಂದ ಬರ್ತಾ ಇದ್ದೀರಾ? ನಮ್ದು ಸೊಂಡೆಗುಪ್ಪ. ಸೊಂಡೆಗುಪ್ಪನೇನಾ? ಸೊಂಡೆಗುಪ್ಪನೇ. ಏನೋ ನಮ್ಮ ಪಾಪು ಆಸೆ ಬಿದ್ದಿತ್ತು ಆಶ್ರಮಕ್ಕೆ ಏನಾದ್ರು ಕೊಡೋಣ ಪಾಪು ಹೇಳಿತ್ತಾ? ರಂಜಾನ್ ಬೇರೆ ನಡೀತೈತಲ್ಲ, ಅದರಿಂದ ಇವತ್ತು ಟೈಮ್ ಕೊಡುವಂತ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರು ಬಂದ್ಬಿಟ್ಟು ನಮ್ಮ ಸೊಂಡೆಗುಪ್ಪ ಗ್ರಾಮದಲ್ಲೇ ಇರೋದು. ವಿಶೇಷವಾಗಿ ಪಾಪು ಆಸೆ ಅಂತೆ. ಇವ್ರು ಮೊದಲನೇದಾಗಿ ಎಲ್ರಿಗೂ ರಂಜಾನ್ ನಡೀತಾ ಇದೆ. ಎಲ್ರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ, ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ಜೊತೆಗೆ ವಿಶೇಷವಾಗಿ ಈ ರಂಜಾನ್ ಹಬ್ಬದಲ್ಲಿ ನೀವು ಉಪವಾಸ ಇದ್ದು ಭಗವಂತನನ್ನ ಕೇಳ್ಕೊತಿರಲ್ಲ, ಒಳ್ಳೇದ್ ಮಾಡಪ್ಪ ಅಂತ. ನಿಜವಾಗ್ಲೂ ಈಗ ನೀವು ಮಾಡ್ತಿದ್ರಲ್ಲ ಕೆಲಸ, ಇದರಿಂದ 100ರಷ್ಟು ಪುಣ್ಯ ನಿಮ್ಗೆ ಸಿಗುತ್ತೆ. ಅಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಸೊ ದೇವ್ರು ಒಳ್ಳೇದ್ ಮಾಡಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಮೊದ್ಲು ಇತ್ತು ಇನ್ನೊಂದು ಆಶ್ರಮ, ಅದು ಒಂದ್ ಸ್ವಲ್ಪ ಅಷ್ಟೊಂದು ನಡೀತಿರ್ಲಿಲ್ಲ. ನೀವು ಒಂದ್ ಸ್ವಲ್ಪ ಬಂದಾದ್ಮೇಲೆ ಜಾಸ್ತಿ ಜನ ಬಂದ್ರು, ಅಕ್ಕಪಕ್ಕ ನೋಡ್ಬಿಟ್ಟು ಒಳ್ಳೇದಾಗ್ತಿತ್ತು. ಇಡೀ ಸೊಂಡೆಗುಪ್ಪಕ್ಕೆ ಹೆಂಗೆ ಏನ್ ಅನ್ಸುತ್ತೆ? ಸೊಂಡೆಗುಪ್ಪದಲ್ಲಿ ಇರೋದ್ರಿಂದ ಒಂದ್ ಸೊಂಡೆಗುಪ್ಪಕ್ಕೆ ಹೆಸರು ಆಯ್ತು. ಜನಸ್ನೇಹಿ ಆಶ್ರಮ ಇದೆ, ರುದ್ರಾಶ್ರಮ ಅಂತ ಹೇಳ್ಬಿಟ್ಟು ಸೊಂಡೆಗುಪ್ಪಕ್ಕೆ ಒಂದು ಹೆಸರು ಬಂತು. ಈಗ 150 ಜನ ಇದಾರೆ. ಸೊ ಇದು ಕಷ್ಟನಾ ಈಸಿನಾ? ಕಷ್ಟ ಸರ್, ಸಿಕ್ಕಾಪಟ್ಟೆ ಕಷ್ಟ. ನಾವು ಮನೇಲೆ 5 ಜನ ಇದ್ರೆ ಅಯ್ಯೋ ಅಪ್ಪ ಅಂತೀವಿ, 150 ಜನ ಏನ್ ಸುಮ್ನೆನಾ? ಓಕೆ. ಸೊ ನೋಡಿ, ನಮ್ಮ ಸೊಂಡೆಗುಪ್ಪ ಗ್ರಾಮದ, ನಿಮ್ಮ ಹೆಸರು ಅಣ್ಣ? ಶಾಹಿದ್. ನಿಮ್ಮ ಹೆಸರಮ್ಮ? ಸಾಯಿದ್ ಮತ್ತೆ ಸಿಮ್ರಾನ್ ಅವರು ಇವತ್ತು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಅದು ರಂಜಾನ್ ಹಬ್ಬದ ಪ್ರಯುಕ್ತ ಸಾಕಷ್ಟು ತರಕಾರಿಗಳನ್ನ ತಂದು. ಸರ್ ನಿಮ್ಮ ಹೆಸರು? ಬನ್ನಿ ನೀವು ಬನ್ನಿ. ಯಾಕೆ ಮದಿಮಣ್ಣವರೇ ಬನ್ನಿ. ಅಬ್ಸಾ ಅವರ ಒಂದು ಆಸೆ ಅಂತೆ, ಅವರ ತಂದೆ ತಾಯಿ ಇಬ್ರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಬರೋಬ್ಬರಿ 150 ಜನ ದೇವ್ರ ಮಕ್ಕಳಿದ್ದಾರೆ. ಪ್ರತಿದಿನ ಪ್ರಸಾದ ಅಂತ ಹೇಳಿದ್ರು 3 ಟೈಮಿಂದ 500 ಜನ ಊಟ ಮಾಡ್ತಾರಣ್ಣ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರಕಾರಿ ತಂದು ಕೊಟ್ಟಿದ್ದೀರಾ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅದರಲ್ಲೂ ಇವಾಗ ರಂಜಾನ್ ನಡೀತಾ ಇದೆ. ಸೊ ಇಲ್ಲಿ 100 ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂದರೆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಸರ್. ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲವೂ ಕೂಡ ಸರ್ವ ಧರ್ಮವೂ ಒಂದೇ. ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋದನ್ನ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದಕ್ಕೆ, ಸಹಾಯ ಮಾಡಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ. ಸೊ ಖುಷಿ ಆಯ್ತು. ಸೊಂಡೆಗುಪ್ಪ ಗ್ರಾಮದಲ್ಲಿ ನೀವು ಇರೋದು ಅಂತ ನೋಡಿರಲಿಲ್ಲ, ಕ್ಷಮೆ ಇರಲಿ, ಒಳ್ಳೇದಾಗಲಿ. ನಮ್ದು ಅಂಗಡಿ. ಹೌದಾ? ಥ್ಯಾಂಕ್ಸ್ ಅಣ್ಣ, ದೇವ್ರು ಒಳ್ಳೇದು ಮಾಡಲಿ.